ಉದಾಹರಣೆಗೆ ನೀವು ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತೀರಾ ಮತ್ತು ನಿಮಗೆ 10 ಗಂಟೆಗೂ ಮೊದಲು ಒಂದು ಪುಟ ಲೇಖನ ಬರೆಯುವ ಟಾರ್ಗೆಟ್ ಇರುತ್ತದೆ. ಆವಾಗ ನೀವು ಏನು ಮಾಡ್ತೀರಾ? ಸಣ್ಣದಾಗಿ ಸ್ನಾನ ಮಾಡಿಕೊಂಡು ತಿಂಡಿ ತಿಂದು ಆರಾಮವಾಗಿ ಕುಳಿತುಕೊಂಡು ನೀಟಾಗಿರುವ ಪೇಜ್ ಚೂಸ್ ಮಾಡಿ ನಿಮ್ಮಿಷ್ಟದ ಪೆನ್ ಚೂಸ್ ಮಾಡಿ ಪದ ಪದ ಅವಲೋಕಿಸಿ ಕಡೆಯದಾಗಿ 10 ಗಂಟೆಗೆ ಸರಿಯಾಗಿ ಒಂದು ಲೇಖನ ತಯಾರು ಮಾಡ್ತೀರಾ. ಅದೇ ನಿಮಗೆ 10 ನಿಮಿಷ ಮಾತ್ರ ಕೊಟ್ಟರೆ ನೀವು ಸ್ನಾನ ಮಾಡುವುದನ್ನು ಸ್ಕಿಪ್ ಮಾಡಿ ವೇಗವಾಗಿ ಪೆನ್ ಚೂಸ್ ಮಾಡಿ ಪೇಪರ್ ಚೂಸ್ ಮಾಡಿ ನೀವು ಒಂದು ಲೇಖನ ಬರಿತೀರಾ. ಕೊನೆಯದಾಗಿ ನೋಡುವುದಾದರೆ 2 ಸನ್ನಿವೇಶದಲ್ಲೂ ನೀವು ಬರೆದದ್ದು ಒಂದೇ ಲೇಖನ ಆಗಿರುತ್ತೆ. ಮೊದಲನೇ ಮತ್ತು ಎರಡನೇ ಸನ್ನಿವೇಶಗಳ ನಡುವಿನ ವ್ಯತ್ಯಾಸವೇನು? ಮೊದಲನೆಯ ಸನ್ನಿವೇಶದಲ್ಲಿ ನೀವು ತುಂಬಾ ಸಮಯವಿದೆ ಎಂದು ಹೇಳುತ್ತಾ ಕೆಲವು ಅನವಶ್ಯಕವಾದ ಕೆಲಸಗಳನ್ನು ಮಾಡಿದ್ರಿ. ಆದರೆ ಎರಡನೇ ಸನ್ನಿವೇಶದಲ್ಲಿ ಸಮಯ ತುಂಬ ಕಡಿಮೆ ಇದೆ ಎಂದು ಹೇಳುತ್ತಾ ನೀವು ಯಾವುದೇ ಅನವಶ್ಯಕ ಕೆಲಸಗಳನ್ನು ಮಾಡದೆ ಡೈರೆಕ್ಟ್ ಆಗಿ ನೀವು ಲೇಖನ ಬರೆಯುವ ಕೆಲಸಕ್ಕೆ ಜಂಪ್ ಮಾಡಿದ್ರಿ. ಜಗತ್ತಿನಲ್ಲಿ ಫೈಲ್ ಆಗುವ ಹಲವಾರು ವಿದ್ಯಾರ್ಥಿಗಳು, ಕಂಪನಿಗಳು, ಅದೇ ರೀತಿ ಬಿಸ್ನೆಸ್ ಮ್ಯಾನ್ಗಳು